ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳ್ಳಿ ಕಾಲ್ಗೆಜ್ಜೆಗಳನ್ನ ಕಪ್ಪಾಗಿರುತ್ತಲ್ಲ ಅದನ್ನು ಯಾವ ರೀತಿ ನಾವು ಬೆಳ್ಳಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾವು ಹೊರಗಡೆ ಪಾಲಿಶಿಗೆಲ್ಲ ಕೊಟ್ಟರೆ ತುಂಬ ರೇಟು, ಅದಕ್ಕೋಸ್ಕರ ನಾವು ಅಷ್ಟೊಂದು ದುಡ್ಡು ಕೊಟ್ಟು ನಾವು ಪಾಲಿಶ್ ಮಾಡೋ ಬದಲು ಮನೆಯಲ್ಲೇ ನಾವೇ ಪಾಲಿಶ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತಿದ್ದೀನಿ ಬನ್ನಿ. ಅದು ನಾವು ಪಾಲಿಶ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ನಾನು ಒಂದು ಟೀ ಪೌಡ್ರು ಮತ್ತು ವಿಮ್ ಲಿಕ್ವಿಡ್ಡು ಮತ್ತು ಒಂದು ನಿಂಬೆಹಣ್ಣು, ಒಂದು ಕೋಲ್ಗೇಟ್ ಪೌಡ್ರು, ಪೇಸ್ಟ್ ಬೇಡ, ಪೌಡ್ರೇ ತಗೊಳ್ಳಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ನೀರು ಕಾಯಲಿ. ಸ್ವಲ್ಪ ನೀರು ಬಿಸಿ ಆದಮೇಲೆ ನಾವು ಇವಾಗ ಇದಕ್ಕೆ 2 ಸ್ಪೂನಷ್ಟು ಟೀ ಪೌಡ್ರ್ ಹಾಕೋಣ. ಟೀ ಪೌಡ್ರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಇವಾಗ ನಾನು 2 ಸ್ಪೂನು ಟೀ ಪೌಡ್ರ್ ಹಾಕಾದ್ಮೇಲೆ ಇದು ವಿಮ್ ಇರುತ್ತಲ್ಲ ಲಿಕ್ವಿಡು, ಆ ವಿಮ್ ಲಿಕ್ವಿಡು 2 ಸ್ಪೂನ್ ಹಾಕೋಣ. ಅದನ್ನು 2 ಸ್ಪೂನ್ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಇದನ್ನು. ನಿಮ್ಮ ಹತ್ರ ವಿಮ್ ಲಿಕ್ವಿಡ್ ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಹ್ಯಾಂಡ್ ವಾಶ್ ಆದರೂ ಹಾಕ್ಬೋದು, ಇಲ್ಲ ಮತ್ತು ಸೋಪಿನ ಪೌಡ್ರ್ ಇರುತ್ತಲ್ಲ ಅದನ್ನು ಬೇಕಾದ್ರೂ ಸಹ ಹಾಕೋಬೋದು, ಏನೂ ತೊಂದರೆ ಇಲ್ಲ ವಿಮ್ ಲಿಕ್ವಿಡ್ ಇಲ್ಲ ಅಂತ ಅಂದರೆ. ಇವಾಗ ನೋಡಿ 2 ಸ್ಪೂನು ನಾನು ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತಿರ್ಸೋಣ. ಚೆನ್ನಾಗಿ ತಿರ್ಸಾದ್ಮೇಲೆ ಒಂದು ನಿಂಬೆಹಣ್ಣು ತೊಗೊಂಡಿದ್ವಲ್ಲ, ಆ ನಿಂಬೆಹಣ್ಣನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದರ ರಸನ ಅದರೊಳಗೆ ಹಿಂಡಬೇಕು. ಆ ರಸನ ಅದರಲ್ಲಿ ಹಿಂಡ್ಬಿಟ್ಟು ಅದು ನಿಂಬೆಹಣ್ಣು ಅದರಲ್ಲೇ ಹಾಕ್ಬಿಡ್ಬೇಕು. ಅದು ಕುದೀತಿ ಇರುತ್ತಲ್ಲ ನೀರು, ಅದರೊಳಗೇ ಹಾಕಬೇಕು. ನೋಡಿ, ನಾನು ಇವಾಗ ಅದು ಒಂದು ನಿಂಬೆಹಣ್ಣು ಕಟ್ ಮಾಡಿ ಅದ್ರ ರಸ ಎಲ್ಲನೂ ಅದರೊಳಗೆ ಹಿಂಡ್ತಾ ಇದ್ದೀನಿ. ಅದು ಬೀಜ ತೆಗಿಬೇಕು ಅನ್ನೋ ಥರ ಏನೂ ಇರೋದಿಲ್ಲ, ಬೀಜ ಇದ್ದರೂ ಏನೂ ತೊಂದರೆ ಇಲ್ಲ. ಇದನ್ನು ಹಾಕಿ ಹಿಂಡಬೇಕು. ಹಿಂಡ್ಬಿಟ್ಟು ಅದೊಂದು ಮಿಕ್ಸ್ ಮಾಡೋಣ. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಅದು ಕುದಿಸ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಅದು ಕುದಿ ಬರ್ತಾ ಇರಬೇಕು. ಕುದಿ ಬರುವಾಗ ನಾವು ಈ ಕಾಲ್ಗೆಜ್ಜೆ ಏನು ತೊಗೊಂಡಿದ್ವಿ ನಾವು, ಕಪ್ಪಾಗಿತ್ತಲ್ಲ ಅದನ್ನು ತೊಗೊಂಡಿದ್ವಲ್ಲ ನಾವು, ಅದನ್ನೆಲ್ಲನೂ ಇದರೊಳಗಡೆ ಹಾಕೋಣ. ಇದರೊಳಗೆ ನೋಡಿ ಈ ಥರ ಕುದಿಬೇಕು. ಚೆನ್ನಾಗೆ ಕುದ್ದಾಗ್ಲೇ ಅದ್ರ ಸಾರಾಂಶ ಎಲ್ಲ ಬಿಟ್ಕೊಬೇಕಲ್ಲ, ಅದಕ್ಕೋಸ್ಕರ ಈ ಥರ ಚೆನ್ನಾಗೆ ಕುದಿಸ್ಬೇಕು. ಮತ್ತು ವಿಮ್ದು ಲಿಕ್ವಿಡ್ದು ಮತ್ತು ಟೀ ಪೌಡ್ರು ಅದೆಲ್ಲ ಚೆನ್ನಾಗಿ ಕುದಿಬೇಕು. ನಿಂಬೆಹಣ್ಣು ಇದೆಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದು ಅದ್ರ ಸಾರಾಂಶ ಎಲ್ಲ ಬಿಟ್ಕೋಬೇಕು. ಅದರೊಳಗೆ ಇವಾಗ ನಾವು ಇದನ್ನು ಕಾಲ್ ಚೈನ್ ಹಾಕೋಣ. ಕಾಲ್ ಚೈನ್ ಆಗಿರ್ಬೋದು, ಅಥವಾ ಕತ್ತಿಂದು ಸರಗಳ ಬೆಳ್ಳಿವಿರ್ತಾವಲ್ಲ ಅದು, ಮತ್ತು ಕೈ ಕಡಗಗಳು ಬೆಳ್ಳಿವಿರುತ್ತಲ್ಲ ಅವು ಎಲ್ಲನೂ, ಮತ್ತು ಅರ್ಶಿನ ಕುಂಕುಮದ ಬಟ್ಲು ಬೆಳ್ಳಿವು, ಇದನ್ನೆಲ್ಲನೂ ಸಹ ಹಾಕ್ಬಿಟ್ಟು ಅದನ್ನು ಸಹ ನಾವು ಬೆಳ್ಳಗೆ ಮಾಡ್ಬೋದು. ಕಪ್ಪಾಗಿರುತ್ತೆ ನೋಡಿ, ಅದು ನೋಡಿ ಅಲ್ಲಿ ತೆಗಿತಿದ್ದಂಗೆ ಎಷ್ಟು ಕಲರ್ ಚೇಂಜ್ ಆಗಿದೆ ನೋಡಿ, ನೀವೇ ನೋಡ್ತಾ ಇರ್ಬೋದು. 100 ಅಲ್ಲ 200% ರಿಸಲ್ಟ್ ಬರುತ್ತೆ. ಇದು ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿ ನೀವು. ಸುಮ್ಮನೆ ನಾವು ಪಾಲಿಶಿಗೆಲ್ಲ ದುಡ್ಡು ಕೊಡೋ ಬದಲು ನಾವು ಮನೆಯಲ್ಲೇ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ, ಕಾಲು ಗೆಜ್ಜೆನೂ ಚೆನ್ನಾಗೆ ಬೆಳ್ಳಗಾಗುತ್ತೆ. ಈ ಥರ ಮಾಡ್ಕೋಬೇಕು ನಾವು. ಇದನ್ನು ಚೆನ್ನಾಗೆ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ನಾವು ಕಾಲ್ ಚೈನ್ ಹಾಕಿರ್ತೀವಲ್ಲ, ಹಾಕಾದ್ಮೇಲೆ ಒಂದು 10 ನಿಮಿಷ ಚೆನ್ನಾಗೆ ಕುದಿಸ್ಕೋಬೇಕು. ಏಕೆಂದರೆ ಅದರಲ್ಲಿರೋ ಕಲೆ ಎಲ್ಲನೂ ಬಿಡಬೇಕಲ್ವ. ಕಾಲ್ ಚೈನಲ್ಲಿ ಕಪ್ಪಾಗಿರೋ ಕಲೆ ಎಲ್ಲ ಇರುತ್ತಲ್ಲ, ಆ ಕಲೆ ಎಲ್ಲ ಬಿಡಬೇಕು. ಅದಕ್ಕೋಸ್ಕರ ನಾವು ಇದನ್ನು ಕುದಿಸ್ಕೋಬೇಕು 10 ನಿಮಿಷ. ಹೆಣ್ಮಕ್ಳು ಮನೇಲಿ ಕಾಲ್ಗೆಜ್ಜೆ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ಒಂಥರ ಲಕ್ಷ್ಮೀ ಕಳೆ ಅಂತಾರೆ ಅಲ್ವಾ. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಕಾಲ್ಗೆಜ್ಜೆ ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕಾಲ್ಗೆಜ್ಜೆ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದು ಕಪ್ಪಾಗಿಬಿಟ್ಟಿರುತ್ತೆ. ಆವಾಗ ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಕುಂತಿರ್ತೀವಿ. ಆ ಟೈಮಲ್ಲಿ ನಾವು ಈ ಥರ ಐಡಿಯಾ ಉಪಯೋಗಿಸ್ಕೋಬೇಕು. ನೋಡಿ, ಇದು ಹುಡ್ದಾರ ಕಪ್ಪು ಬೆಳ್ಳಿದಿದ್ದು ಎಷ್ಟು ಕಪ್ಪಾಗಿದೆ ನೋಡಿ. ಇದನ್ನು ಸ್ವಲ್ಪ ಹಾಕ್ಬಿಟ್ಟು ನಾನು ಇದನ್ನು ಕುದಿಸ್ತಾ ಇದ್ದೀನಿ. ನೋಡಿ, ಇದು ಕುದಿಸಿದ್ಮೇಲೆ ನೋಡಿ ಅದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಅದನ್ನು ಇವಾಗ ಅದರಲ್ಲೇ ಬಿಡ್ತೀನಿ. ನಾನು ಸ್ಟವ್ ಆಫ್ ಮಾಡಿ ಆ ತಣ್ಣಗಾಗೋವರೆಗೂ ನಾನು ಅದರಲ್ಲೇ ಬಿಡ್ತೀನಿ. ಬಿಟ್ಬಿಟ್ಟು ಇವಾಗ ನೋಡಿ ಇದನ್ನು ಸಪ್ರೇಟಾಗಿ ನಾನು ತೆಕ್ಕೊತಾ ಇದ್ದೀನಿ. ಆ ನಿಂಬೆಹಣ್ಣು ಇತ್ತಲ್ಲ, ನಿಂಬೆಹಣ್ಣು ಎಲ್ಲನೂ ಸಪ್ರೇಟು ತೆಕ್ಕೊಂಡು
ಅದು ಸ್ವಲ್ಪ ತಣ್ಣಗಾಗಬೇಕು ನೋಡಿ. ಅದು ಚೆನ್ನಾಗಿ ಎಲ್ಲ ಕುದ್ದಿದ್ದೆ 10 ನಿಮಿಷ ಕುದ್ದಿ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಸಪ್ರೇಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ. ಇವಾಗ ಆ ಚೈನ್ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಜೊತೆಗೆ ಅದು ನಿಂಬೆಹಣ್ಣು ಸಹ ತೆಕ್ಕೊಳ್ಳೋಣ. ನಿಂಬೆಹಣ್ಣು ತೆಗೆದಾದ್ಮೇಲೆ ಇದು ಒಂದು ಸ್ವಲ್ಪ ತಣ್ಣಗಾಗಲಿ. ಯಾಕೆಂದರೆ ಸುಡ್ತಿರುತ್ತಲ್ಲ, ಅದು ನಿಂಬೆಹಣ್ಣೆಲ್ಲ ತಿಕ್ಕೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ. ನೋಡಿ ಅದು ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ. ಅದು ಕಪ್ಪುದೆಲ್ಲ ಬಿಟ್ಕೊಂಡು ಕಲರೇ ಚೇಂಜ್ ಆಗಿದೆ. ಇವಾಗ ನಾವು ಇದನ್ನು ನಿಂಬೆಹಣ್ಣು ತಣ್ಣಗಾದ್ಮೇಲೆ ಇದನ್ನು ಈ ಥರ ಉಜ್ಜಬೇಕು. ಇದಕ್ಕೆ ನೋಡಿ, ಅಲ್ಲಿ ಕಾಲು ಚೈನ್ಗೆ ನಿಂಬೆಹಣ್ಣಿಂದ ಉಜ್ಜುತ್ತಿದ್ರೇ ಎಷ್ಟು ಕಲರ್ ಚೇಂಜ್ ಆಗುತ್ತೆ ನೋಡಿ. ಅಲ್ಲಿ ಉಜ್ಜಬೇಕಾದ್ರೇ ಗೊತ್ತಾಗುತ್ತೆ ನಿಮಗೆ ರಿಸಲ್ಟು. ನೀವು ಬೆಳ್ಳಿದು ಅರ್ಶಿನ ಕುಂಕುಮದ ಬಟ್ಲಾಗಿರ್ಬೋದು, ಅಥವಾ ಬೆಳ್ಳಿ ಪೂಜೆ ಸಾಮಾನುಗಳಾಗಿರ್ಬೋದು, ಮತ್ತು ದೇವ್ರ ವಿಗ್ರಹಗಳಾಗಿರ್ಬೋದು, ಈ ಥರ ಮಾಡ್ಕೊಳ್ಳಿ. ದೇವ್ರ ವಿಗ್ರಹಗಳು ಆ ನೀರಲ್ಲಿ ಮುಳುಗಿಸೋದಕ್ಕೆ ಆಗೋದಿಲ್ಲ, ಅದನ್ನು ಕುದಿಸೋಕ್ಕಾಗೋದಿಲ್ಲ ಅನ್ನೋಂಥವ್ರು ಬರೀ ಇದು ಕೋಲ್ಗೇಟ್ ಪೌಡ್ರ್ ಇರುತ್ತೆ ನೋಡಿ, ಆ ಪೌಡ್ರಲ್ಲೇ ಸಹ ಉಜ್ಬೋದು ನೋಡಿ. ಇವಾಗ ನಾನು ಎಲ್ಲ ಚೈನ್ಗೂ ಆ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಆ ನಿಂಬೆಹಣ್ಣಿನ ಸಿಪ್ಪೆನಲ್ಲೇ ಉಜ್ಬೇಕು. ಈ ಥರ ನೋಡಿ, ಅಲ್ಲಿ ಉಜ್ಜುತ್ತಿದ್ರೇ ಕಲರ್ ನೋಡಿ ಎಷ್ಟು ಚೇಂಜ್ ಆಗುತ್ತೆ. ಇದು ನಿಂಬೆಹಣ್ಣಿಂದೆಲ್ಲ ಉಜ್ಜಾದ್ಮೇಲೆ ನಾವು ಇವಾಗ ಈ ಕೋಲ್ಗೇಟು ಪೌಡ್ರ್ ಇರುತ್ತೆ ನೋಡಿ, ಆ ಪೌಡ್ರನ್ನ ಆ ಕಾಲು ಚೈನ್ ಮೇಲೆಲ್ಲನೂ ಉದುರಿಸ್ಬಿಟ್ಟು ಅದು ಒಂದು ಬ್ರಷ್ ತಗೊಳ್ಳಿ. ವೇಸ್ಟ್ ಬ್ರಷ್ ಇದ್ದೇ ಇರುತ್ತಲ್ವ, ಹಲ್ಲುಜ್ಜೋ ಅಂಥ ಬ್ರಷು ವೇಸ್ಟ್ ಇರೋದನ್ನು ಅದನ್ನು ತಗೊಂಡು ಈ ಥರ ಉಜ್ಜಬೇಕು. ಈ ಥರ ಅದು ಉಜ್ಜುತ್ತಿದ್ರೇ ಎಷ್ಟು ಚೆನ್ನಾಗಿ ವೈಟಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ರಿಸಲ್ಟು 100 ಅಲ್ಲ, ನಿಜಕ್ಕೂ 200% ಬರುತ್ತೆ. ಇದನ್ನು ಟ್ರೈ ಮಾಡಿ ನೀವು. ಈ ಥರ ಟ್ರೈ ಮಾಡಿ ಬೇಕಾದ್ರೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೋಡಿ. ಇವಾಗ ನಾನು ಕೋಲ್ಗೇಟ್ ಪೌಡ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಎಲ್ಲ ಕಾಲು ಚೈನ್ಗಳಿಗೂ ನಾನು ಇದೇ ಥರನೇ ಉಜ್ಜುತ್ತಾ ಇದ್ದೀನಿ. ಮತ್ತು ನೀವು ಬೆಳ್ಳಿವು ಅರ್ಶಿನ ಕುಂಕುಮದ ಬಟ್ಲು ಮತ್ತು ಇನ್ನೂ ಬೇರೆ ಬೇರೆ ಬೆಳ್ಳಿ ಸಾಮಾನುಗಳೆಲ್ಲ ಇರುತ್ತಲ್ಲ, ಪೂಜೆ ಐಟಮ್ಗಳು, ಅದನ್ನು ಇದೇ ಥರನೇ ಮಾಡ್ಬೋದು ನೀವು. ಯಾಕೆಂದರೆ ನನ್ನ ಹತ್ರ ಬರೀ ಕಾಲು ಚೈನ್ ಇರೋದ್ರಿಂದ ನಾನು ಬರೀ ಕಾಲು ಚೈನ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಬೇರೆ ಬೆಳ್ಳಿ ಸಾಮಾನು ಪೂಜೆ ಸಾಮಾನುಗಳೆಲ್ಲ ಇತ್ತು ಅಂದರೆ ಸೇಮ್ ಅದನ್ನು ಇದೇ ರೀತಿಯೇ ಮಾಡ್ಕೋಬೋದು ನೋಡಿ. ಇವಾಗ ನಾನು ಅದನ್ನೆಲ್ಲ ಉಜ್ಜಿದ್ದಾಯಿತು. ತೊಳೆಯೋಕ್ಕೆ ಅಂದ್ಬಿಟ್ಟು ನಾನು ಫ್ರೆಶ್ ಆಗಿರೋ ನೀರು ತೊಗೊಂಡಿದ್ದೀನಿ. ಬೇರೆ ಒಂದು ಬೌಲಲ್ಲಿ ನೀರು ತೊಗೊಂಡು ನೋಡಿ ಇವಾಗ ಎಲ್ಲನೂ ತೊಳಿತಾ ಇದ್ದೀನಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಿದೆ ಅಂದರೆ ನೀವೇ ನೋಡ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಚೆನ್ನಾಗಿರೋಂಥ ನೀರಲ್ಲಿ 2 ಸರಿ ವಾಶ್ ಮಾಡೋಣ. 2 ಸರಿ ವಾಶ್ ಮಾಡಾದ್ಮೇಲೆ ನಾನು ಇದನ್ನು ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೋಬೇಕು. ಒಂದು ಸ್ವಲ್ಪನೂ ಸಹ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಒರೆಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಟ್ರೈ ಮಾಡಿ ನೀವು ಟ್ರೈ ಮಾಡಿದಾಗ ನಿಮಗೇ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ನಾನು ಇವಾಗ ವಾಶ್ ಮಾಡಾಗಿದೆ. ನೋಡಿ ನಾವು ಅದೆಲ್ಲನೂ ಚೆನ್ನಾಗಿ ಉಜ್ಜಾದ್ಮೇಲೆ ನೋಡಿ ನಾನು ಫ್ರೆಶ್ ಆಗಿರೋಂಥ ನೀರು ತಗೊಂಡು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದನ್ನು ನಾನು 2 ಸರಿ ನೀರು ಹಾಕಿ ವಾಶ್ ಮಾಡಿದ್ದೀನಿ. ನೋಡಿ ಇವಾಗ ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಿಸಲ್ಟು. ಕಣ್ಣೆದ್ರಿಗೆ ಕಾಣಿಸ್ತಿರ್ಬೋದು, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.